ಹಾಯ್ ಹೆಲೋ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನನ್ನ ಬದುಕು ರಾಯರ ಜೊತೆ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಇವತ್ತಿನ ರೆಸಿಪಿ ಏನಂತ ನಿಮಗೆ ಆಲ್ರೆಡಿ ತಮಿಳ್ ನೋಡೋಕೆ ಗೊತ್ತಾಗಿರುತ್ತೆ. ಹೌದು, ಇವತ್ತು ತುಂಬಾ ರುಚಿಯಾದಂತಹ ತಂಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಶಿವರಾತ್ರಿ ದಿನ ಆಗಿರ್ಬೋದು ಅಥವಾ ಗೌರಿ ಹಬ್ಬದಲ್ಲೇ ಆಗಿರ್ಬೋದು, ಈ ಸ್ವೀಟ್ನ ಮಾಡೇ ಮಾಡ್ತಾರೆ ಫ್ರೆಂಡ್ಸ್. ತುಂಬಾ ರುಚಿಯಾಗೂ ಕೂಡ ಇರುತ್ತೆ, ತುಂಬ ಒಳ್ಳೆಯದು ಕೂಡ. ಬಾಯಲ್ಲಿಟ್ಟರೆ ಹಾಗೇ ಕರಗುವಂತಹ ಈ ತಂಬಿಟ್ಟು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ಮಾಡೋದಕ್ಕೆ ನಾನು ಒಂದು ಪ್ಯಾನ್ಗೆ 1 ಕಪ್ಪು ಫುಲ್ಲಷ್ಟು ಅಕ್ಕಿನ ಹಾಕೋತಾ ಇದ್ದೀನಿ. ನಾರ್ಮಲ್ ಆಗಿ ನಾವು ಮನೆಯಲ್ಲಿ ಯೂಸ್ ಮಾಡುವಂತಹ ಅಕ್ಕಿನ 1 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ದ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಹುರಿಬೇಕು. ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನ ಚೆನ್ನಾಗಿ ಹುರ್ದ್ಕೊಳ್ಳಿ. ಅಕ್ಕಿನ ನಾವು ಎಷ್ಟು ಚೆನ್ನಾಗಿ ಹುರ್ಕೋತೀವೋ ತಂಬಿಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಕಲರ್ ಬರೋ ತನಕ ಚೆನ್ನಾಗಿ ಹುರ್ಕೊಳ್ಳಿ. ಈಗ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್. ಇದು ಸ್ವಲ್ಪ ಗೋಲ್ಡ್ ಕಲರ್ ಬರ್ತಿದ್ದಂಗೆ ನಾವು ಇದಕ್ಕೆ 1 ಕಪ್ನಷ್ಟು ಹುರ್ಗಡ್ಲೆನೂ ಕೂಡ ಹಾಕೋತಾ ಇದ್ದೀನಿ. 1 ಕಪ್ಪು ಅಕ್ಕಿನ ತೊಗೊಂಡಿದ್ದೀನಿ, ಹಾಗೆ 1 ಕಪ್ನಷ್ಟು ಹುರ್ಗಡ್ಲೆನೂ ಕೂಡ ಹಾಕೋತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಹುರ್ಕೊಂಡ್ರೆ ಸಾಕು ಫ್ರೆಂಡ್ಸ್. ನೋಡಿ, ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ಹುರಿಬೇಕು. ಎಷ್ಟು ಚೆನ್ನಾಗಿ ಹುರ್ದ್ಕೊಳ್ತೀವೋ ಅಷ್ಟು ತಂಬಿಟ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ನಾನು ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿತಾ ಇದ್ದೀನಿ. ಇದು ಹುರ್ಗಡ್ಲೆಯಿಂದ ಬರೀ ಹುರ್ಗಡ್ಲೆನ ಹಾಕಿಬಿಟ್ಟು ಕೂಡ ತಂಬಿಟ್ಟು ಮಾಡ್ತಾರೆ ಫ್ರೆಂಡ್ಸ್. ಇದು ಎರಡು ಕೂಡ ಹಾಕಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ನಾನಿವಾಗ ಇದು ನೋಡಿ ಇಷ್ಟು ಚೆನ್ನಾಗಿ ಹುರಿದು ಇಟ್ಕೊಂಡಿದ್ದೀನಿ. ಇವಾಗ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಇದು ಸ್ವಲ್ಪ ಬಿಸಿ ಆರಬೇಕು. ಸ್ವಲ್ಪ ಬಿಸಿ ಆರಿದಾದ್ಮೇಲೆ ನಾನು ಇದನ್ನು ಜಾರ್ಗೆ ಹಾಕೋತಾ ಇದ್ದೀನಿ. ನೋಡಿ, ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನುಣ್ಣಗೆ ಆಗೋ ತನಕ ರುಬ್ಕೊಬರ್ಬೇಕು. ತುಂಬ ಸಾಫ್ಟಾಗಿ ರುಬ್ಕೊಂಬರ್ಬೇಕು ಫ್ರೆಂಡ್ಸ್. ನೋಡಿ, ನಾನು ತೆಗ್ದುಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಅಂದರೆ ತುಂಬ ಸಾಫ್ಟಾಗಿ ರುಬ್ಕೊಂಡು ಬನ್ನಿ. ರುಬ್ಬಿದೆಲ್ಲ ಆದಮೇಲೆ ಒಂದು ಜಾಲರಿ ಇದನ್ನು ಸಾಣಿಸ್ಕೋಬೇಕು. ಅಂದರೆ ಅಕ್ಕಿ ಅಥವಾ ಏನಾದರೂ ಉಳ್ಕೊಂಡಿದ್ರೆ ಅದು ಇರಲಿ ಅಂತ ಹೇಳೋಕ್ಕೋಸ್ಕರ. ನೋಡಿ, ಈಗ ಚೂರಷ್ಟು ಅಕ್ಕಿ ಉಳ್ಕೊಂಡಿದೆ ಅಲ್ವಾ, ಅದನ್ನು ತೆಗಿಯೋದಕ್ಕೆ ಸ್ವಲ್ಪ ಸಾಣಿಸ್ಕೋಬೇಕು. ಸಾಣಿಸ್ಕೊಂಡಿದ್ದಾದಮೇಲೆ ಅದನ್ನು ತೆಗ್ದು ಒಂದು ಬಟ್ಲಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಪ್ಯಾನ್ ತೊಗೊಂಡು ಅದಕ್ಕೆ 1 ಬಟ್ಲಷ್ಟು ಕಡಲೆ ಬೀಜನ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. 1 ಕಪ್ಪು ಕಡಲೆ ಬೀಜನ ಹಾಕ್ಕೊಂಡು ಇದು ಕೂಡ ಚೆನ್ನಾಗಿ ಹುರಿದ್ಕೊಳ್ಬೇಕು. ನೋಡಿ, ಇವಾಗ ನಾನು ಇದನ್ನು ಚೆನ್ನಾಗಿ ಸಿಪ್ಪೆ ಬಿಟ್ಕೊಳ್ಳೋ ತನಕ ಹುರಿತಾ ಇದ್ದೀನಿ. ನೋಡಿ, ಇವಾಗ ಇದು ಕಲರ್ ಚೇಂಜ್ ಆಗಿ ಸಿಪ್ಪೆ ಬಿಟ್ಕೊಳ್ಳೋ ತನಕ ಹುರಿದಿದ್ದೀನಿ ಫ್ರೆಂಡ್ಸ್. ಇದು ಹುರಿದಿದ್ದೆಲ್ಲ ಆದಮೇಲೆ ಸಿಪ್ಪೆ ತೆಗೆದ್ಬಿಟ್ಟು ನಾವು 2 ಭಾಗನಷ್ಟು ಮಾಡಿ ಇಟ್ಕೋಬೇಕು. 1 ಕಡಲೆ ಬೀಜನ 2 ಭಾಗ ಮಾಡಿ ಇಟ್ಕೊಳ್ಬೇಕು. ಇವಾಗ ಅದೇ ಪ್ಯಾನ್ಗೆ ನಾನು 1 ಕಪ್ನಷ್ಟು ಬಿಳಿ ಎಳ್ಳನ್ನ ಹಾಕೋತಾ ಇದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ಕರಿ ಎಳ್ಳನ್ನು ಕೂಡ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ಈ 2 ಎಳ್ಳನ್ನು ಹಾಕ್ಬಿಟ್ಟು ಒಂದ್ಸಲ ಇದನ್ನು ಚೆನ್ನಾಗಿ ಹುರಿಬೇಕು. ನೋಡಿ, ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಚೆನ್ನಾಗಿ ಹುರಿದ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇವಾಗ ಇದು ಸ್ವಲ್ಪ ಚಟಪಟ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದು ಇಟ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಇಷ್ಟು ಹುರಿದು ಇಟ್ಕೊಂಡ್ರೆ ಸಾಕು. ಇದು ಕೂಡ ಒಂದು ಪಾತ್ರೆಯಲ್ಲೇ ತೆಗೆದಿಟ್ಕೊಂಡು ನಾನಿವಾಗ ಅದೇ ಪ್ಯಾನ್ಗೆ ನಾನು 1 ಕಪ್ನಷ್ಟು ಕಾಯಿ ತುರಿನ ಹಾಕೋತಾ ಇದ್ದೀನಿ. ಅಂದರೆ ಕೊಬ್ಬರಿನ ತುರಿದ್ಬಿಟ್ಟು ಇದನ್ನು ಸ್ವಲ್ಪ ಹುರಿತಾ ಇದ್ದೀನಿ ಫ್ರೆಂಡ್ಸ್. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿದ್ಕೊಂಡ್ರೆ ಸಾಕು. ನೋಡಿ, ಇದನ್ನು ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಹುರಿತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಉದ್ದುದ್ರಾಗಿ ಚೆನ್ನಾಗಾಗಿದೆ. ಇದನ್ನು ಕೂಡ ಒಂದು ಪಾತ್ರೆಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ದುಂಡನ ಪಾತ್ರೆ ಇಟ್ಕೊಂಡು ಅದಕ್ಕೆ ನಾನು 1 ಕಪ್ನಷ್ಟು ಬೆಲ್ಲನ ಹಾಕೋತಾ ಇದ್ದೀನಿ. ಬೆಲ್ಲದ ಪುಡಿ 1 ಕಪ್ನಷ್ಟು ಹಾಕ್ಕೊಂಡು ಒಂದು ಅರ್ಧ ಕಪ್ನಷ್ಟು ನಾನು ನೀರನ್ನ ಹಾಕ್ಕೊಂಡು ಬೆಲ್ಲನ ಕರಸ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಪಾಕ ಮಾಡ್ಕೊಳ್ಳೋದೇನು ಬೇಡ, ಬರೀ ಬೆಲ್ಲ ಕರ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಬೆಲ್ಲ ಕರಗೋ ತನಕ ಇದನ್ನು ಸ್ವಲ್ಪ ಕುದಿಸ್ಕೊಳ್ಳಿ. ನೋಡಿ, ಇವಾಗ ಬೆಲ್ಲ ಕರಗೋದಕ್ಕೆ ಸ್ಟಾರ್ಟ್ ಆಗಿದೆ. ಇದು ಬೆಲ್ಲ ಎಲ್ಲ ಕರಗಿದಾದ್ಮೇಲೆ ಕಸ ಏನಾದರೂ ಇದ್ದರೆ ಹೋಗಲಿ ಅಂತೇಳಿ ಇದನ್ನು ಸೋದಿಸ್ಕೋಬೇಕು. ನೋಡಿ, ನಾನು ಇದನ್ನು ಜಾಲರಿಯಲ್ಲಿ ಸೋದಿಸಿ ಇಟ್ಕೋತಾ ಇದ್ದೀನಿ. ಇವಾಗ ಬೆಲ್ಲದ ರಸ 1 ಕಪ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಹುರಿದು ಇಟ್ಕೊಂಡಿರುವಂತಹ ಹಿಟ್ಟು ಆವಾಗಲೇ ಜಾಲರಿ ಮಾಡಿ ಇಟ್ಕೊಂಡಿದ್ವಲ್ಲ, ಆ ಅಕ್ಕಿ ಹಿಟ್ಟಿಗೆ ನಾನು ಸಿಪ್ಪೆ ಬಿಡಿಸಿ ಹೋಳು ಮಾಡಿ ಇಟ್ಕೊಂಡಿರುವಂತಹ ಕಡಲೆ ಬೀಜನ 1 ಕಪ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಇದು 1 ಕಪ್ಪು ಕಡಲೆ ಬೀಜದ ಪುಡಿ ಫ್ರೆಂಡ್ಸ್. ಕಡಲೆ ಬೀಜದ ಪುಡಿ ಮೇನ್ ಹಾಕಲೇಬೇಕು, ತಂಬಿಟ್ಟಿಗೆ ತುಂಬಾ ರುಚಿಯಾಗಿರುತ್ತೆ. ಇದನ್ನು ಮಿಸ್ ಮಾಡಬೇಡಿ. 1 ಕಪ್ನಷ್ಟು ಕಡಲೆ ಬೀಜದ ಪುಡಿ, ಹಾಗೆ ಒಂದು ಹುರಿದು ಇಟ್ಕೊಂಡಿರುವಂತಹ ಎಳ್ಳನ್ನ ಹಾಕೋತಾ ಇದ್ದೀನಿ 1 ಕಪ್ನಷ್ಟು. ಹಾಗೆ 1 ಕಪ್ನಷ್ಟು ಕಾಯಿ ತುರಿ ಅದನ್ನ ಹುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನೂ ಕೂಡ ಹಾಕ್ಕೋತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾದ್ಮೇಲೆ
ನಾವು ಸೋದಿಸಿಟ್ಕೊಂಡಿರುವಂತಹ ಬೆಲ್ಲದ ರಸನ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಇದನ್ನು ಕಲಿಸ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಸ್ವಲ್ಪನೇ ಹಾಕಿ ಜಾಸ್ತಿ ಒಂದೇ ಸಲ ಹಾಕೋಬೇಡಿ. ಇದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ನೋಡಿ, ನಾನು ಸ್ಪೂನಲ್ಲಿ ಒಂದ್ಸಲ ಮಿಕ್ಸ್ ಮಾಡಿದ್ದೀನಿ. ಸ್ವಲ್ಪ ಬೆಲ್ಲದ ರಸ ಹಾಕ್ಕೊಂಡು ಇವಾಗ ಕೈಯಲ್ಲಿ ಒಂದ್ಸಲ ಇದನ್ನು ಮಿಕ್ಸ್ ಮಾಡಬೇಕು. ನಾವು ಮಿಕ್ಸ್ ಮಾಡಿದರೆ ಇದು ಸಾಫ್ಟಾಗಿ ಬರಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡಬೇಕು. ನಾನು ಸ್ವಲ್ಪ ಸ್ವಲ್ಪನೇ ಬೆಲ್ಲದ ನೀರ ಸೇರಿಸ್ಕೊಂಡು ಈ ಥರ ಹಿಟ್ಟನ್ನ ರೆಡಿ ಮಾಡಿದ್ದೀನಿ. ನೋಡಿ, ನಾನು ಸ್ವಲ್ಪ ಸ್ವಲ್ಪನೇ ರಸನ ಹಾಕೋತಾ ಇದ್ದೀನಿ. ಇವಾಗ ಇದು ಹಾಗೆ ಬಿಸಿ ಹಾರ್ತಾ ಇದ್ದಂಗೆ ಗಟ್ಟಿ ಆಗುತ್ತೆ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಬೆಲ್ಲ ರಸನ ಹಾಕ್ಕೊಂಡು ಒಂದ್ಸಲ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಇಟ್ಟು ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಸಾಫ್ಟಾಗಿ ಕೈಗೂ ಕೂಡ ಏನು ಅಂಟೋದಿಲ್ಲ. ತುಂಬಾ ಚೆನ್ನಾಗಿ ಇವಾಗ ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ನಾನು ಉಂಡೆ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಕೈಗೆ ತೊಗೊಂಡು ಈ ಥರ ಕೈಯಲ್ಲಿ ಉಂಡೆನ ಮಾಡ್ತಾ ಇದ್ದೀನಿ. 2 ಕೈಯಿಂದಲೂ ಈ ಥರ ಪ್ರೆಸ್ ಮಾಡ್ತಾ ಇದ್ರೆ ರೌಂಡ್ ಶೇಪಲ್ಲಿ ತಂಬಿಟ್ಟು ಆರಾಮಾಗಿ ರೆಡಿ ಆಗುತ್ತೆ ಫ್ರೆಂಡ್ಸ್. ಬರೀ 2 ಸಲ ಈ ಥರ ರೌಂಡ್ ಮಾಡಿದ್ರೆ ಸಾಕು, ಆರಾಮಾಗಿ ರೌಂಡ್ ಶೇಪಲ್ಲಿ ಇದು ರೆಡಿ ಆಗುತ್ತೆ. ತುಂಬಾ ರುಚಿಯಾಗೂ ಕೂಡ ಇರುತ್ತೆ, ಒಳ್ಳೆ ಸೈಜಲ್ಲೂ ಕೂಡ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ ಹಬ್ಬದಲ್ಲಂತೂ ಈ ಥರ ರೆಸಿಪೀಸ್ನ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು. ತುಂಬ ಈಸಿಯಾಗಿದೆ, ಟೈಮ್ ಕೂಡ ನನಗೆ ಉಳಿಯುತ್ತೆ ಫ್ರೆಂಡ್ಸ್. ನೋಡಿದ್ರಿ ಅಲ್ವಾ ಎಷ್ಟು ಚೆನ್ನಾಗಿ ಇವಾಗ ತಂಬಿಟ್ಟು ರೆಡಿ ಆಗಿದೆ ಅಂತ. ಈ ಗೌರಿ ಹಬ್ಬದಲ್ಲಂತೂ ಈ ತಂಬಿಟ್ಟನ್ನ ತುಂಬಾ ಮಾಡ್ತಾ ಇರ್ತಾರೆ ಫ್ರೆಂಡ್ಸ್. ಶಿವರಾತ್ರಿಯಲ್ಲೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾ ಇರ್ತಾರೆ. ಆರಾಮಾಗಿ ಮಾಡ್ಕೋಬೋದು, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ನೋಡಿದ್ರಿ ಅಲ್ವಾ ಈ ರೆಸಿಪಿನ ಹೇಗೆ ಮಾಡೋದು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಎಲ್ಲರೂ ಒಂದು ಕಮೆಂಟ್ ಹಾಕಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಹೀಗೆ ಒಂದು ಒಳ್ಳೊಳ್ಳೆ ರೆಸಿಪೀಸ್ನ ಹಾಕ್ತಾ ಇರ್ತೀನಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟು ಯಾವ ರೆಸಿಪಿ ಹಾಕಬೇಕು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಅದೇ ಥರ ರೆಸಿಪೀಸ್ನ ಹಾಕ್ತಾ ಇರ್ತೀನಿ. ನೆಕ್ಸ್ಟು ಒಂದೊಳ್ಳೆ ರೆಸಿಪಿ ಜೊತೆ ಸಿಗ್ತೀನಿ. ಟಾಟಾ, ಬಾಯ್.